ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬ್ಯಾನರ್ ಗಲಾಟೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಜನವರಿ 17ನೇ ತಾರೀಕು ಬಳ್ಳಾರಿಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿದೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ 17ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೇವೆ. ಇದರ ಜೊತೆಗೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಪಾದಯಾತ್ರೆಯ ಅಪೇಕ್ಷೆಯನ್ನ ಪಟ್ಟಿದ್ದಾರೆ ಅಂತ ಹೇಳಿ ವಾಸ್ತವ ಸಂಗತಿಯನ್ನ ಜನರ ಮುಂದಿಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಬ್ಯಾನರ್ ಗಲಾಟೆ ಇದು ಅದೇನೇ ಸಮಸ್ಯೆ ಆಗಿದ್ರು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಅದು ಒಂದು ಕೊಲೆಯಲ್ಲಿ ಅಂತ್ಯವಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಇಲ್ಲಿ ಹತ್ಯೆಯಾಗ್ತಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ಬ್ಯಾನರ್ ಗಲಾಟೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರ್ತಾ ಇದೆ. ಜನವರಿ 17 ದಿನಾಂಕ ಕೂಡ ನಿಗದಿಯಾಗಿದೆ. ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಬೆಂಗಳೂರಿನಲ್ಲಿ BY ವಿಜಯೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು. ಇದ್ರ ಜೊತೆಗೆ ಎಲ್ಲ ಮಾಹಿತಿಯನ್ನ ದೆಹಲಿ ವರಿಷ್ಠರ ಗಮನಕ್ಕೆ ತಂದಿದ್ದೇನೆ. ಪಾದಯಾತ್ರೆ ಬಗ್ಗೆ ಮುಂದೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ BY ವಿಜಯೇಂದ್ರ ಹೇಳಿದ್ದಾರೆ. ಬ್ಯಾನರ್ ಗಲಾಟೆ ಇವತ್ತು ರಾಜಕೀಯ ವೈಷಮ್ಯವಾಗಿ ಬದಲಾಗಿದೆ. ಇವತ್ತು ತತ್ವ ಸಿದ್ಧಾಂತಗಳಿಗೆ ಬೆಲೆ ಇಲ್ಲದ ಮಟ್ಟಿಗೆ ಕೊಲೆಗಳಲ್ಲಿ, ಜಗಳಗಳಲ್ಲಿ, ಆರೋಪ ಪ್ರತ್ಯಾರೋಪಗಳಲ್ಲಿ ರಾಜಕೀಯ ವ್ಯವಸ್ಥೆ ಅನ್ನೋದು ಮಿಂದೇಳ್ತಾ ಇದೆ. ಅದಕ್ಕೊಂದು ನಿದರ್ಶನ ಬಳ್ಳಾರಿಯ ಬ್ಯಾನರ್ ಗಲಾಟೆ. ಆ ಬ್ಯಾನರ್ ಗಲಾಟೆ ಹೆಂಗಾಯಿತು, ಯಾಕಾಯಿತು, ಇದೆಲ್ಲವೂ ಕೂಡ ರಾಜ್ಯದ ಜನಕ್ಕೆ ಗೊತ್ತಿದೆ. ಈಗ ನಾರಾ ಭರತ್ ರೆಡ್ಡಿ ಕಡೆಯವರು ಕೂಡ ಒಂದಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮಗದೊಂದು ಕಡೆ ಜನಾರ್ದನ್ ರೆಡ್ಡಿ ಕೂಡ ಏನೇನು ಆಗಿದೆ ಅಂತ ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅವರು ಒಂದಷ್ಟು ದೃಶ್ಯಾವಳಿಯನ್ನು ಜನರ ಮುಂದಿಡ್ತಾ ಹೋದರು. ಬಟ್ ಇಲ್ಲಿ ಗಮನಿಸಬೇಕು, ಇದೆಲ್ಲವೂ ಆಗಿದ್ದು ಎಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ಜನಾರ್ದನ ರೆಡ್ಡಿ ಮನೆಯ ಎದುರಿಗೆ. ಬೇಡ ಅಂದರೂ ಕೂಡ, ಯಾಕೆ ಈ ಥರ ಬ್ಯಾನರ್ ಹಾಕ್ತೀರಾ ಅಂದರೂ ಕೂಡ ಅಲ್ಲೊಂದು 4 ಜನ ಕೂತು ಬ್ಯಾನರನ್ನು ಕಟ್ಸಿರಿ ಈ ರೀತಿ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಇದೊಂದು BJPಯನ್ನು ಅಥವಾ BJPಯ ಅಲ್ಲಿನ ಕಾರ್ಯಕರ್ತರ ಅಥವಾ ನಾಯಕರ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಕೆಲಸ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಬ್ಯಾನರ್ ಗಲಾಟೆಯನ್ನು ಖಂಡಿಸಿ ಇವತ್ತು BJP ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಸೊ ಎಲ್ಲ ರೀತಿಯ ಮಾತುಕತೆಯನ್ನು ವರಿಷ್ಠರ ಜೊತೆ ಕೂಡ ಮಾಡಲಾಗಿದೆ. ಹಾಗಾಗಿ ಅಂತಿಮವಾಗಿ ಅಲ್ಲಿಂದ ಆದೇಶ ಬಂದ ನಂತರದ ಸಂದರ್ಭದಲ್ಲಿ ಪಾದಯಾತ್ರೆ ಬಗ್ಗೆ ಒಂದು ಫೈನಲ್ ಡಿಸಿಷನ್ ತಗೊಳ್ತಾರೆ. ಬಟ್ 17ನೇ ತಾರೀಕಂತೂ ದೊಡ್ಡ ಮಟ್ಟದ ಹೋರಾಟಕ್ಕೆ BJP ಸಿದ್ಧವಾಗಿದೆ. ಬಳ್ಳಾರಿನಲ್ಲಿ ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಇರುವಂಥದ್ದು ಸತ್ಯ, ಅದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗಲಿ, ಜನಾರ್ದನ್ ರೆಡ್ಡಿ ಅವರಾಗಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ ಹೋರಾಟ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, 17ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೇವೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ರೂಪುರೇಷೆ ಏನಾದರೂ ಸಿದ್ಧಪಡಿಸಿಕೊಂಡಿದ್ದಾರಾ? ಯಾವ ರೀತಿ ಈ ಪ್ರತಿಭಟನೆ ನಡೆಯುತ್ತೆ? ಏನು ಅಜೆಂಡಾ? ದಿವ್ಯಶ್ರೀ, ಬಳ್ಳಾರಿಯಲ್ಲಿ 17ನೇ ತಾರೀಕು ದಿನ ಸಮಾವೇಶ ನಡೆಯುತ್ತೆ. ಅದು ಆ ಸಮಾವೇಶ ನಡೆಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋ ಒಂದು ವಿಚಾರವನ್ನ ಈ ಹಿಂದೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರೇ ಹೇಳಿದ್ರು. ಅದು ಮೊನ್ನೆ ದಿನ ಬಳ್ಳಾರಿಯವರ ಮೀಟಿಂಗ್ ಆಗಿತ್ತು BJP ಕಚೇರಿಯಲ್ಲಿ. ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಆದ್ರೆ ಇಲ್ಲಿ ಇರುವಂತ ಪ್ರಮುಖ ವಿಚಾರ ಏನಂತಂದ್ರೆ, ಬಳ್ಳಾರಿಯಲ್ಲಿ ನಡೆದಂತ ಘಟನೆಯನ್ನ ತನಿಖೆಗೆ CBIಗೆ ವಹಿಸಬೇಕು ಅನ್ನೋಂತ ಒಂದು ಒತ್ತಡ, ಆಗ್ರಹ ಅವರ ಬಳ್ಳಾರಿಯವರ BJP ಪ್ರಮುಖರದೆಲ್ಲರೂ ಕೂಡ ಆಶಯ ಇತ್ತು. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು, ದೊಡ್ಡ ಮಟ್ಟದಲ್ಲಿಯೇ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋಂತ ಒಂದು ಆಶಯ ಅವರು ಇಟ್ಕೊಂಡು ಪಾದಯಾತ್ರೆ ಮಾಡಬೇಕು ಅನ್ನೋಂತ ಒಂದು ಇರಾದೆಯನ್ನು ಅವ್ರು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ಮೊನ್ನೆ ದಿನ ಮಾತಾಡ್ತಾ ರಾಮುಲು ಅವರು ಕೂಡ ಹೇಳಿದ್ರು, ಪಾದಯಾತ್ರೆ ಮಾಡ್ತೀವಿ, ನಮ್ಗೆ ಒಂದು ಆಸಕ್ತಿ ಇದೆ, ಆ ವಿಚಾರದಲ್ಲಿ ಈಗಾಗಲೇ ನಾವು ಪ್ಲಾನ್ ಅನ್ನ ಮಾಡ್ಕೊಳ್ತಿದೀವಿ ಅಂತೇಳಿ. ಇವತ್ತು ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾದಯಾತ್ರೆ ಮಾಡ್ಬೇಕು ಅನ್ನೋಂತ ಮಾಡಬಾರದು ಅಂತ ನಮ್ಮಲ್ಲಿ ಏನಿಲ್ಲ, ನಾವು ಕೂಡ ಅದಕ್ಕೆ ಅಪೇಕ್ಷಿತರು ಇದ್ದೀವಿ. ಪಾದಯಾತ್ರೆ ಮಾಡ್ಬೇಕು ಅನ್ನೋ ಅಪೇಕ್ಷೆ ನಮಗೂ ಕೂಡ ಇದೆ. ಆದ್ರೆ ಸದ್ಯಕ್ಕೆ ಬಳ್ಳಾರಿಯಲ್ಲಿ
ಸಮಾವೇಶವನ್ನ ಮಾಡ್ತೀವಿ, ಪ್ರತಿಭಟನಾ ಸಮಾವೇಶವನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ರೂಪರೇಷೆ ಎಲ್ಲವೂ ಕೂಡ ಈಗ ಸ್ಥಳೀಯ ಮಟ್ಟದಲ್ಲಿ ಅವರು ಮಾಡ್ಕೊಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ರಾಮುಲು ಅವರೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಲಕ್ಷಾಂತರ ಜನರನ್ನ ಸೇರಿಸಬೇಕು, ರಾಜ್ಯ ಸರ್ಕಾರದ ನಡೆಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಬೇಕು. ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಬಳ್ಳಾರಿ ಗಣಿ ದಣಿಗಳ ವಿರುದ್ಧ, ಜನಾರ್ದನ್ ರೆಡ್ಡಿ, ರಾಮುಲು ಅವರ ಕುಟುಂಬದ ವಿರುದ್ಧ ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ತಮ್ಮ ದರ್ಪವನ್ನ ತೋರ್ತಾ ಇದೆ, ಇದೆಲ್ಲವನ್ನು ಕೂಡ ಜನರಿಗೆ ಮುಂದಿಡಬೇಕು ಅನ್ನೋಂಥ ಪ್ರಯತ್ನಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ. ಪ್ರಮುಖ ಅಜೆಂಡಾ ಅವ್ರದ್ದು ಅದೇ ಇರುತ್ತೆ. ಆದ್ರೆ ಪಾದಯಾತ್ರೆ ಮಾಡ್ಬೇಕು ಅನ್ನೋಂತ ಅವರ ಆಸೆಗೆ ಸದ್ಯಕ್ಕಂತೂ ತಣ್ಣೀರೆರಚಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರೇ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಸದ್ಯಕ್ಕೆ ಅದಿಲ್ಲ, ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತಾಡ್ತೀವಿ, ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ಬರೆದಿದ್ದೀನಿ ಅಂತ ಮಾತನ್ನ ಹೇಳಿದ್ದಾರೆ. ಮೊನ್ನೆ ಇರುವಂತ ಮಾಹಿತಿ ಏನಂತಂದ್ರೆ, ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ಈಗಾಗಲೇ ನಿತಿನ್ ನಬೀನ್, ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಆಗಿರುವಂತ ನಿತಿನ್ ನಬೀನ್ ಅವರು ಒಂದು ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ. ಪಾದಯಾತ್ರೆಯನ್ನ ಮಾಡಿ ಆ ವಿಚಾರದಲ್ಲಿ ಈಗಾಗಲೇ ತೀರ್ಮಾನವನ್ನ ಮಾಡಿ ಅಂತೇಳಿ. ಆದಾಗ್ಯೂ ರಾಜ್ಯ ಬಿಜೆಪಿ ಘಟಕ ಪತ್ರವನ್ನ ಬರೆದಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ವಿಜೇಂದ್ರ ಅವರು ಕೇಂದ್ರಕ್ಕೆ ಮತ್ತೆ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕಾಗಿ, ಈಗಾಗಲೇ ಸೂಚನೆ ಕೊಟ್ಟಾಗ್ಯೂ ಸಹಿತ ಮತ್ತೆ ಪತ್ರ ಬರೆದಿದ್ದಾರೆ ಅಂದ್ರೆ ಇವರಿಗೆ ಇಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಮೇಲ್ನೋಟಕ್ಕೆ. ಅದರ ನಡುವೆನೂ ಸಹಿತ ತೀವ್ರವಾಗಿ ಮಾಧ್ಯಮದಲ್ಲೆಲ್ಲ ಈ ವಿಚಾರ ಬಂದಾಗ ನೆಗೆಟಿವ್ ಆಗಬಾರ್ದು, ಇದಕ್ಕೆ ಬಿಜೆಪಿ ರಾಜ್ಯ ಘಟಕ ವಿರೋಧವಾಗಿದೆ ಅನ್ನೋದು ಒಂದು ಮೆಸೇಜ್ ಪಾಸ್ ಆಗಬಾರ್ದು ಅಂತ ಹೇಳಿ ಈಗ ಪತ್ರವನ್ನ ಬರೆದಿದ್ದಾರೆ. ಪತ್ರ ಬರೆದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರು ಕರೆದ್ರೆ ಅಥವಾ ರಾಮುಲು ರೆಡ್ಡಿ ಅವರಾಗ್ಲಿ ಅವ್ರ ಕಡೆಯವರು ಯಾರಾದ್ರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ರೆ ಪಾದಯಾತ್ರೆ ಮಾಡುವಂತ ವಿಚಾರಕ್ಕೆ ಅವರು ಮತ್ತಷ್ಟು ಆಸಕ್ತಿಯನ್ನ ತೋರಿಸಿದ್ರೆ ಅಥವಾ ಆಗ್ರಹವನ್ನ ಮಾಡಿದ್ರೆ ಆವಾಗ ಒಂದು ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಬಹುದು. ಸದ್ಯಕ್ಕಂತೂ ಒಂದು ಸಮಾವೇಶವನ್ನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಮಾಡಬೇಕು. ಬಳ್ಳಾರಿಯಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗ್ಲಿಕ್ಕೆ ವೇದಿಕೆಯನ್ನ ಸಜ್ಜು ಮಾಡಬೇಕು ಅಂತೇಳಿ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. 17ನೇ ತಾರೀಕಿನ ದಿನ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಇಡೀ ಬಳ್ಳಾರಿ ಕೇಸರಿಮಯ ಆಗೋದಂತೂ ಸದ್ಯಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ತಂದಿದ್ದೇನೆ, ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲರದ್ದು ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಇಲ್ಲಪ್ಪ, ನಾವು ರಾಜ್ಯ ಮಟ್ಟದ